ಸನ್ಮಾನ್ಯ ಅಧ್ಯಕ್ಷರೇ, ಸನ್ಮಾನ್ಯ ಅಧ್ಯಕ್ಷರೇ, ಈಗ ಆ ಬಾಲಕೃಷ್ಣನು ಗಲಾಟೆ ಮಾಡಿದೆ, ಅವ್ರ ಮೇಲೆ ಕ್ರಮ ಆಗ್ಬೇಕು. ಅವ್ರದೇ ಫಸ್ಟ್ ಅಪರಾಧಿ. ಏವನ್ ಅವ್ರನ್ನೇ ಮಾಡಿದಿರಿ ನಾವು. ಸ್ಪೀಕರ್ ಅವರೇ ಮಾಡಿ ಅಧ್ಯಕ್ಷರೇ, ನಾನು ನಿಮ್ಮ ಹತ್ರ ಹೇಳುವಂತದ್ದು ಅಧ್ಯಕ್ಷರೇ, ಬಾಲಕೃಷ್ಣ ಅವರು ಕೂತ್ಕೊಳ್ಳಿ. ಅಧ್ಯಕ್ಷರೇ, ಅವ್ರು ತುಂಬಾ ನೀವೇ ಕೂತ್ಕೊಳ್ಳಿ. ಅಧ್ಯಕ್ಷರೇ, ಇಲ್ಲಿ ಆಯ್ತು, ನಾನು ಹೇಳೋದು ನೀವು ಮಾಡಿರೋದೇ ಹೇಳ್ತಾ ಇರೋದು. ನೀವು ಮಾಡಿರೋದೇ ನಾನು ಹೇಳಿರೋದು. ಮಾಡಿರೋದೇ ಹೇಳಿರೋದು. ಬಾಲಕೃಷ್ಣ ಅವರೇ, ಸನ್ಮಾನ್ಯ ಹಿಂದೆ ಈ ರಾಜ್ಯದಲ್ಲಿ ಗವರ್ನರ್ಗಳು ಬಂದು ರಾಜ್ಯಪಾಲರ ಭಾಷಣವನ್ನ ಮಾಡಿದ್ದಾರೆ. ಇವರೊಬ್ಬರೇ ಗೌರವಾನ್ವಿತ, ಈ ಒಬ್ಬರೇ ರಾಜ್ಯಪಾಲರಲ್ಲ. ಬಹಳಷ್ಟು ನಮಗೆ ಸ್ವಾತಂತ್ರ್ಯ ಬಂದಾಗಿಂದ ಮಹಾರಾಜರಿಂದ ಇದುವರೆಗೂ ಗವರ್ನರ್ಗಳು ಬಂದು ಭಾಷಣ ಮಾಡಿದ್ದಾರೆ. ಇಲ್ಲಿ ಹಿಂದೆ ಭಾರದ್ವಾಜ್ ಅವರು ಇದ್ದಾಗ, ಗೌರವಾನ್ವಿತ ಭಾರದ್ವಾಜ್ ಅವರು ಇದ್ದಾಗ ನಾನೇ ಇಲ್ಲಿ ಅಸೆಂಬ್ಲಿಯಲ್ಲಿ ಕೂತಿದ್ದೆ. ಅವರು ಭಾಷಣ ಏನು ಮಾಡಿಲ್ಲ, ಹಂಗೆ ಲೇ ಮಾಡ್ಬಿಟ್ಟು ಹೊಟ್ಟೋದ್ರು. ಎಲ್ಲ ನಿಮ್ಮವರೆಲ್ಲ ಹಂಗೇನೆ. ಹಿಂದೆ ಭಾರದ್ವಾಜ್ ಕಾಂಗ್ರೆಸ್ ಅವರಪ್ಪ, ಕಾಂಗ್ರೆಸ್ ಲಾ ಮಿನಿಸ್ಟರ್ ಆಗಿದ್ರು. ಹಂಸರಾಜ್ ಭಾರದ್ವಾಜ್ ಅವರು ಚಂದ್ರಪುರ ಅಲ್ಲ, ನಾವಿಲ್ಲಿ ಕೇಳಿದ್ದೀವಿ. ಈಗ ಅಧ್ಯಕ್ಷರೇ, ಬಾಲಕೃಷ್ಣ ಚರ್ಚೆ ಮಾಡಬೇಡಿ. ನೋಡಿ, ಪ್ರತಿಪಕ್ಷ ನಾಯಕರಿಗೆ ಅವ್ರಿಗೆ ಒಂದು ಅಧಿಕಾರ ಇರ್ತದೆ. ಕೂತ್ಕೊಳ್ಳಿ, ಕೂತ್ಕೊಳ್ಳಿ, ಮಾತಾಡಿ ಮುಗಿಸ್ಲಿ. ಅವರೊಬ್ಬರೇ ಅಂತಲ್ಲ, ಹಿಂದೆ ಗೌರವಾನ್ವಿತ ಖುರ್ಷಿದ್ ಆಲಂ ಖಾನ್ ಅವರು ಕೂಡ ಗವರ್ನರ್ ಆಗಿದ್ರು. ಅವರು ಕೂಡ ಗವರ್ನರ್ ಆಗಿದ್ರು. ಅವರು ಕೂಡ ಇಲ್ಲಿ ಲೇ ಮಾಡಿಬಿಟ್ಟು ಹೋಗಿದ್ದಾರೆ. ಅದರಲ್ಲೇನು ತಪ್ಪು ಅಂತ ಏನಿಲ್ಲ. ನಾನು ನಿಮ್ಗೆ ಮಂಡನೆ ಮಾಡಿದ್ದಾರೆ. ಅವ್ರು ಮಂಡನೆ ಮಾಡಿ ಥ್ಯಾಂಕ್ಸ್ ಹೇಳಿ ಹೋಗಿದ್ದಾರೆ. ಅವರು ಇದಕ್ಕೆ ಸಂಬಂಧಪಟ್ಟಂತೆ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ವೆಸ್ಟ್ ಬೆಂಗಾಲಿನ ಹೈಕೋರ್ಟ್ನು ಕೂಡ ಈ ತರದ ಸಮಸ್ಯೆ ಬಂದಾಗ ಅಲ್ಲಿ ಕೋರ್ಟ್ ಆದೇಶನ ಮಾಡಿದೆ. ನಾನು ಸುಪ್ರೀಂ ಕೋರ್ಟ್ ಆದೇಶನ ನಾನು ಓದಿದ್ದೀನಿ. ಸುಪ್ರೀಂ ಕೋರ್ಟ್ ಆದೇಶನು, ಸುಪ್ರೀಂ ಕೋರ್ಟ್ ಅಲ್ಲಿ ಹಿಂದೆ ಏನಿತ್ತು, ಜವಾಹರ್ಲಾಲ್ ನೆಹರು ಪ್ರಧಾನಮಂತ್ರಿ ಇದ್ದಾಗ ಬಹಳಷ್ಟು ರಾಜರುಗಳು, ಅವತ್ತು ಯಾರ್ಯಾರು ರಾಜರುಗಳು ಅವರವ್ರ ರಾಜ್ಯಗಳನ್ನ ಕೊಟ್ಟರು, ಅವ್ರನ್ನೆಲ್ಲ ಗವರ್ನರ್ ಮಾಡಿದ್ರು. ನಮ್ಮಲ್ಲೂ ಹಾಗೆ ಮಾಡಿತ್ತು. ಅವರು ರಾಜ್ಯಪಾಲರು ಆಗಿ ಬಂದ್ಬಿಟ್ಟು ಮೊದಲನೇ ಲೈನ್ ಓದ್ಬಿಟ್ಟು ಹೊರಟೋಗಿದ್ದಾರೆ. ಇದು ಸುಪ್ರೀಂ ಕೋರ್ಟ್ಗೂ ಹೋಗಿದೆ. ಸುಪ್ರೀಂ ಕೋರ್ಟ್ ಕ್ಲಿಯರ್ ಆಗಿ ಹೇಳಿದ್ದಾರೆ, ನಾವು ಈ ವಿಚಾರವಾಗಿ ನಾವು ಅವರಿಗೆ ಯಾವುದೇ ಆದೇಶಗಳನ್ನ ಕೊಡಲ್ಲ ಅಂತ ಹೇಳಿದ್ದಾರೆ, ಸ್ಪಷ್ಟವಾಗಿ ಹೇಳಿದ್ದಾರೆ. ಅದರ ದಾಖಲೆಗಳೆಲ್ಲ ಇದೆ. ನಾವು ಇವರೆಲ್ಲ ಹೇಳಿದ್ದಾರೆ ಸಂವಿಧಾನದ ವಿರೋಧಿ, ಅದೇನೇನೋ ಪದ ಹೇಳಿದ್ದಾರೆ. 175, 176, 176ರಲ್ಲಿ ಏನ್ ಹೇಳಿದೆ? ಅಲ್ಲ, 170 ಏನ್ ಹೇಳಿದೆ? ನೀವು ಓದಬೇಕು ಅಂತ ಹೇಳಿದೆ ಹೊರತು ಕಡ್ಡಾಯವಾಗಿ ಓದಬೇಕು ಅಂತ ಏನಿಲ್ಲ. ಅದರಿಂದ ಈಗ ಅವ್ರು ಏನು ಹೇಳಿದಾರೋ ಅದನ್ನ ಸಂವಿಧಾನದ ಪ್ರಕಾರ ಹೇಳಿದ್ದಾರೆ. ಅವ್ರಿಗೆ ಇವತ್ತು ನೀವು ಅವ್ರಿಗೆ ಲಾ ಮಿನಿಸ್ಟರ್ ಎದ್ಬಿಟ್ಟು ಅಡೆತಡೆ ಮಾಡಬಾರ್ದು ಅಂತ ಇದೆ. ಅವರು ಎದ್ದಾಗ ಅವರು ಮಾತಾಡುವಾಗ ಯಾರು ಅಡೆತಡೆ ಮಾತಾಡಬಾರ್ದು ಅಂತ ಇದೆ, ಸ್ಪಷ್ಟವಾಗಿದೆ. ಲಾ ಮಿನಿಸ್ಟರ್ ಹೆಂಗ್ ಮಾತಾಡಿದ್ರು? ಲಾ ಮಿನಿಸ್ಟರ್ ಎದ್ದು ಅದಕ್ಕೆ ಅಡೆತಡೆ ಮಾಡಿದ್ರಲ್ಲ, ಈಗ ಅವ್ರ ಮೇಲೆ ಕ್ರಮ ಆಗ್ಬೇಕು. ಲಾ ಮಿನಿಸ್ಟರ್ ಮೇಲೆ ಕ್ರಮ ಆಗ್ಬೇಕು. ಅವ್ರ ಮೇಲೆ ವಿಡಿಯೋ ಇದೆ, ನಾನು ಕಳಿಸ್ತೀನಿ ನಿಮ್ಮ ಹತ್ರ. ಆಲ್ರೆಡಿ ದೇಶ ಪೂರ್ತಿ ವಿಡಿಯೋ ಓಡಾಡ್ತಾ ಇದೆ. ಎಲ್ಲಾ ಚಾನೆಲ್ಗಳು ವಿಡಿಯೋ ಅವ್ರನ್ನ ಅಡ್ಡ ಹಾಕಿರೋದು, MLA ಬೈದಿರೋದು, ಅವ್ರನ್ನ ಧಿಕ್ಕಾರ ಕೂಗಿರೋದು, ಇದೆಲ್ಲ ನನ್ನ ಹತ್ರ ವಿಡಿಯೋ ಇದೆ. ಅದು ಸ್ಪಷ್ಟವಾಗಿದೆ. ಇಲ್ಲಿ ರೂಲ್ ಬುಕ್ ಅಲ್ಲಿ ಸ್ಪಷ್ಟ ಆಗಿದೆ. ಈ ರೂಲ್ ಬುಕ್ ಅಲ್ಲಿ ಇರೋದ್ರನ್ನ ಅವ್ರ ಮೇಲೆಲ್ಲ ಕ್ರಮ ಆಗ್ಬೇಕು. ನೀವು ಕ್ರಮ ಮಾಡಿಲ್ಲ ಅಂದ್ರೆ ಈ ಅಧಿವೇಶನ ಏನ್ ನಡೀಬೇಕು? ಅವರೇನೋ ತಪ್ಪು ಮಾಡಿದಾರ ಇಲ್ಲ, ಮತ್ತೆ ಯಾಕೆ ಅವ್ರಿಗೆ ನೀವು ಅಗೌರವ ಮಾಡ್ತೀರಾ? ರೂಲ್ ಬುಕ್ ಅಲ್ಲಿ ಸ್ಪಷ್ಟವಾಗಿದೆ. ಅದರಿಂದ ದಯವಿಟ್ಟು ನೀವು ಇದರ ಬಗ್ಗೆ ಕ್ರಮ ತೆಗೆದುಕೊಳ್ಬೇಕು ಅಂತ ಆಗ್ರಹವನ್ನು ಮಾಡ್ತೀರಿ. ಇದನ್ನ ನೀವು ಇವತ್ತೇ ತಗೊಂಡ್ರೆ ಸರಿ, ನಾಳೆನೆ ತಗೊಂಡ್ರೆ ಸರಿ. ಇದ್ರ ಬಗ್ಗೆ ನೀವು ಸ್ಪಷ್ಟೀಕರಣ ಕೊಡ್ಬೇಕು. ಸದಸ್ಯರು ಕೂತ್ಕೊಳ್ಳಿ, ಚರ್ಚೆ ಬೇಡ, ಕೂತ್ಕೊಳ್ಳಿ ಪ್ಲೀಸ್. ಈಗ ಈಗ ಸರ್, ಸುನಿಲ್ ಬೇಡ ಸರ್, ಒಂದೇ ನಿಮಿಷ.
ಹಿಂದೆ ನಮ್ಮ ಸದಸ್ಯರು ಅನುಚಿತ ವರ್ತನೆ ಮಾಡಿದ್ರು ಅನ್ನೋ ಕಾರಣಕ್ಕೆ ಇದೇ ಎಚ್ ಕೆ ಪಾಟೀಲ್ರು ಆಯ್ತು, ಈಗ ಚರ್ಚೆ ಬೇಡ, ಮತ್ತೆ ಮಾತಾಡೋಣ. ಅವ್ರು ಮತ್ತೆ ಚರ್ಚೆ ಮಾಡುವ ಒಂದ್ ನಿಮಿಷ ಅವಕಾಶ ಈ ಕೊಡ್ತಾರೆ. ಪ್ರಕಾರ ಇದರಲ್ಲಿ ಅವ್ರೇನು ಅವಕಾಶ ರಾಜ್ಯಪಾಲರ ಭಾಷಣದ ತರುವಾಯ ಅಂತಾನೆ ಇದೆ. ರಾಜ್ಯಪಾಲರ ಭಾಷಣದ ತರುವಾಯ ಅಂತಾನೆ ಇದೆ. ರಾಜ್ಯಪಾಲರ ಭಾಷಣ ತರುವಾಯ ಇವರೇ ಕಾನೂನು ಸಚಿವರೇ ಎದ್ದು ನಿಂತ್ಕೊಂಡು ಹೆಂಗ್ ಮಾಡ್ತೀರಿ ಅಂತ ಕೇಳಿದ್ದು. ನಿಮಗೆ ಸದನದೊಳಗೆ ಒಬ್ಬ ರಾಜ್ಯಪಾಲರಿಗೆ ರಕ್ಷಣೆ ಇಲ್ಲ ಮತ್ತೆ ಮಾತಾಡುವ. ದಯಮಾಡಿ ಇದೆಲ್ಲ ರೂಲಿಂಗ್ ಕೊಡೋದಕ್ಕೆ ಆಯ್ತು, ಇವ್ರ ಮೇಲೆ ಆಕ್ಷನ್ ತಗೊಳ್ಬೇಕು ಅಂತ ಮಾನ್ಯ ವಿರೋಧ ಪಕ್ಷ ನಾಯಕರು ಪತ್ರ ಕೊಟ್ಟಿದ್ದಾರೆ. ಒಂದ್ ಸೆಕೆಂಡ್. ರಾಜ್ಯಪಾಲರು ಆಯ್ತಪ್ಪ. ಸರ್ ಮಾನ್ಯ ಅಧ್ಯಕ್ಷ ನೀವು ತಗೊಳಕ್ಕಾಗಲ್ಲ. ರಾಜ್ಯಪಾಲರನ್ನ ಕರೆದು ಅವಮಾನ ಮಾಡಿ ಕಳಿಸಿದ್ರ ಆಯ್ತು, ಹೇಳಿದ್ರೆ ರಾಜ್ಯಪಾಲರನ್ನ ಕರೆದು ಅವಮಾನ ಮಾಡಿ ಕಳಿಸಿದ್ರ ಶರಣ್ ಒಬ್ಬ ರಾಜ್ಯಪಾಲರು ದಲಿತರು ಅನ್ನೋ ಕಾರಣಕ್ಕೆ ಇದರ ಸರ್ಕಾರದ ಧೋರಣೆನಾ? ಮಾನ್ಯ ಅಧ್ಯಕ್ಷರೇ, ರಾಜ್ಯಪಾಲರು ದಲಿತರು ಅನ್ನೋ ಕಾರಣಕ್ಕೆ ಸರ್ಕಾರದ ಧೋರಣೆನಾ ಇದು? ಈ ಸರ್ಕಾರಕ್ಕೆ ಯಾರ ಮೇಲೆ ರಕ್ಷಣೆ ಇವಾಗ ಬಳ್ಳಾರಿಯಲ್ಲಿ ಗುಂಡಾರಿಸ್ತೀರಿ, ರಾಜ್ಯಪಾಲರಿಗೆ ಅಡ್ಡಿ ಹಾಕ್ತೀರಿ. ಏನ್ ನೋಡು ಯಾರಿಗೆ ನೋಡಿ ಆಯ್ತು, ಈಗ ಮಾತಾಡ್ದೆ. ಒಂದ್ ಸೆಕೆಂಡ್, ನಾನೀಗ ರೂಲಿಂಗ್ ಹೇಳಿ ಸುಮ್ಮನೆ ಕೂತ್ಕೊಳ್ಳಿ. ಈಗ ಒಂದ್ ಸೆಕೆಂಡ್, ಈಗ ಸುನೀಲ್ ಕೂತ್ಕೊಳ್ಳಿ. ಆಯ್ತು, ಒಂದ್ ಸೆಕೆಂಡ್ ಕೂತ್ಕೊಳ್ಳಿ. ಶರಣ್ ಪ್ರಕಾಶ್, ಶರಣ್ ಬಲ್ಕೃಷ್ಣ ಅವರೇ ಕೂತ್ಕೊಳ್ಳಿ, ಕೂತ್ಕೊಳ್ಳಿ. ಆಯ್ತು ಬಲ್ಕೃಷ್ಣ, ನಾವು ಆಯ್ತು, ಒಂದ್ ಸೆಕೆಂಡ್ ಕೂತ್ಕೊಳ್ಳಿ. ಒಂದ್ ಸೆಕೆಂಡ್ ನೋಡಿ, ಆಯ್ತು ಕೂತ್ಕೊಳ್ಳಿ ಅವ್ರೆ. ಶ್ರೀರಾಮ್, ಈಗ ಚೆನ್ನೈ ಅವರೇ ಒಂದ್ ಸೆಕೆಂಡ್ ಇಲ್ಲ ನೋಡಿ. ವಿಶ್ವನಾಥ್ ನೋಡಿ ಚರ್ಚೆ ಮಾಡಬೇಡಿ. ವಿಷಯ ಚರ್ಚೆ ಮಾಡಬೇಡಿ. ಈಗ ನೀವು ಚರ್ಚೆ ಮಾಡಬೇಡಿ. ಹೇಳ್ದು ಕೇಳಿ. ಈಗ ಚರ್ಚೆ ಮಾಡಬೇಡಿ. ನೋಡಿ ಒಂದು ನಿಮಿಷ ನೋಡಿ ನಾ ಹೇಳ್ದು ಕೇಳಿ. ಇಲ್ಲಿ ಎಲ್ಲ ಇರುವವರು ಬುದ್ಧಿವಂತರೇ ಇರುವುದು, ಎಲ್ಲ ಕೂಡ ಕಾನೂನು ಗೊತ್ತಿದ್ದವರೇ ಇದ್ದಾರೆ. ಎಲ್ಲ ಕೂಡ ನಿಯಮ ಕರೆಕ್ಟ್ ಆಗಿ ನಿಯಮ ಮತ್ತು ಶಿಸ್ತಾನ ಪಾಲಿಸುವವರು ಇಲ್ಲಿ ತಾವೆಲ್ಲ ಕೂತ್ಕೊಂಡಿದ್ದೀರಿ. ಇದ್ರ ಬಗ್ಗೆ ಏನ್ ಸಂಶಯ? ಒಂದ್ ಸೆಕೆಂಡ್, ನಿಮ್ಮಷ್ಟು ಸಭ್ಯತೆ ಸದಸ್ಯರು ಈ ದೇಶದಲ್ಲಿ ಎಲ್ಲಿ ಕೂಡ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ನಾನು ಹೇಳ್ದು ಕೇಳಿ. ಎಲ್ಲ ಒಂದು ನಿಮಿಷ, ಎಲ್ಲರೂ ಕೂಡ ಆಯ್ತಪ್ಪ. ಎಲ್ಲರೂ ಕೂಡ ಒಂದ್ ಸೆಕೆಂಡ್, ಎಲ್ಲರೂ ಕೂಡ ನೀವೆಲ್ಲ ಕಾನೂನು ತಿಳಿದವ್ರೆ, ನಿಯಮ ಗೊತ್ತಿದ್ದವ್ರೆ, ಎಲ್ಲ ಚರ್ಚೆ. ನಾನು ಇಲ್ಲ ಅಂತ ಹೇಳುವುದಿಲ್ಲ. ನೀವೆಲ್ಲರೂ ಕೂಡ ನಿಮ್ದಾದ ಆ ಒಂದು ನ್ಯಾಯಯುತವಾದ ನೀವೊಂದು ಪಾಯಿಂಟ್ ಅನ್ನೆಲ್ಲ ವಿಚಾರ ಇಟ್ಟಿದ್ದೀರಿ. ಈಗ ಇವತ್ತಿನೆಲ್ಲ ವಿಚಾರ ಸಂಬಂಧಪಟ್ಟ ರಾಜ್ಯಪಾಲ ಗೌರವಪೂರ್ವಕವಾಗಿ ಬಂದು ಅವ್ರ ವಿಷಯ, ಯಾಕಂದ್ರೆ ಕೆಲವರು ನೀವು ಹೇಳಿದಾಗೆ ಭಾಷಣವನ್ನು ಓದ್ತಾರೆ, ಕೆಲವು ಭಾಷಣ ಲೇಮ್ ಮಾಡ್ತಾರೆ ಸಂವಿಧಾನಬದ್ಧವಾಗಿ, ಮತ್ತೆ ನಮ್ಮ ಚರ್ಚೆಗಳನ್ನು ಮಾಡಿ ಕೊಡ್ತಾರೆ. ಇವತ್ತು ಘನವೇತ ರಾಜ್ಯಪಾಲರು ಬಂದು ಇಲ್ಲಿ ಪ್ರಾರಂಭ ಮಾಡಿ ಕೊನೆಯದಾಗಿ ಜೈ ಹಿಂದ್ ಹೇಳಿ ಅದನ್ನು ಲೇ ಮಾಡಿದ ಸಂದೇಶ ಕೊಟ್ಟು ನೀವು ಚರ್ಚೆ ಮಾಡಿ ಅಂತ ನಮ್ಗೆ ಅವಕಾಶ ಮಾಡಿ ಇವತ್ತು ಕೊಟ್ಟಿದ್ದಾರೆ. ಅದು ಕಾನೂನುಬದ್ಧವಾಗಿ ಸಂವಿಧಾನ. ನಿಲ್ಲಪ್ಪ, ನೀವು ಕೂತ್ಕೊಳ್ಳಿ. ಕೂತ್ಕೊಳ್ಳಿ. ಆಯ್ತು ಕೂತ್ಕೊಳ್ಳಿ. ಅದನ್ನು ಚರ್ಚೆ ಮಾಡಿದ್ದು, ಕೂತ್ಕೊಳ್ಳಿ. ಈಗ ಆಯ್ತು, ಒಂದ್ ಸೆಕೆಂಡ್. ಯಾರು ಮಾತಾಡ್ಬೇಡಿ ಇಲ್ಲಿ, ಯಾರು ಮಾತಾಡ್ಬೇಡಿ. ಕೂತ್ಕೊಳ್ಳಿ. ಯಾರು ಅವ್ರಿಗೆ